ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಸರಳವಾಗಿ ಯಾವ ರೀತಿ ಕಾಲಿನ ಅಂದವನ್ನು ಹೆಚ್ಚಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇದು ಯಾವುದೇ ರೀತಿಯ ಒಂದು ಖರ್ಚಿಲ್ಲ, ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಸಾಮಗ್ರಿಗಳಿಂದ ನಮ್ಮ ಕಾಲುಗಳ ಅಂದವನ್ನು ಹೆಚ್ಚಿಸ್ಕೋಬೋದು. ಹೇಗಂತ ಹೇಳ್ತೀನಿ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಬೌಲ್ನಲ್ಲಿ ಪೇಸ್ಟ್ ತಗೊಂಡಿದ್ದೀನಿ, ಟೂತ್ ಪೇಸ್ಟ್. ಯಾವ ಪೇಸ್ಟ್ ಆದರೂ ತೊಂದರೆ ಇಲ್ಲ, ನಿಮ್ಮ ಮನೇಲಿ ಯಾವ ಇದು ಯೂಸ್ ಮಾಡ್ತೀರೋ ಅದೇ ತೊಗೊಳ್ಳಿ. ನಾನು ನಮ್ಮ ಮನೆಯಲ್ಲಿ ದಂತಕಾಂತಿ ಇದೆ, ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಶಾಂಪು ಇದೆ, ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ತೊಗೊಳ್ತಾ ಇದ್ದೀನಿ, ಸ್ವಲ್ಪಷ್ಟು ಸಾಕು, ಅರಿಶಿನನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆನೂ ಇದರ ಜೊತೆಗೆ ಮಿಶ್ರಣ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಕಿವುಚಿ ಇದನ್ನು ರಸ ತೆಗಿತಾ ಇದ್ದೀನಿ. ನಿಂಬೆಹಣ್ಣು ಕಾಲಿಗೆ ತುಂಬ ಚೆನ್ನಾಗಿ ಮಾಯ್ಶ್ಚರೈಸೇಷನ್ ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಕಾಂಬಿನೇಷನು ಇವೆಲ್ಲ ಕಾಲಿಗೆ ಅಂದ ಕೊಡುತ್ತೆ. ನೆಕ್ಸ್ಟ್ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಇಲ್ಲಿ ಕಾಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನಿಂಬೆಹಣ್ಣಿನ ಸಿಪ್ಪೆ ಬಿಸಾಡಲಿಲ್ಲ, ಅದರಿಂದನೇ ಇದನ್ನು ಕಾಲನ್ನು ಚೆನ್ನಾಗಿ ಉಜ್ಕೋಬೇಕಾಗತ್ತೆ. ಇದು ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಾಗಿರೋದು, ಹಾಗಾಗಿ ಈ ಮೆಥಡನ್ನ ನಾನು ಹೇಳ್ತಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲೂ ನಾನು ಕಾಲಿನ ಅಂದ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತಲೂ ನಾನು ಹೇಳಿದ್ದೀನಿ. ಅದರಲ್ಲಿ ಕಾಲನ್ನು ಶಾಂಪು, ಬಿಸಿ ನೀರಲ್ಲಿ ಶಾಂಪು ಉಪ್ಪೆಲ್ಲ ಹಾಕಿ ನೆನೆಸಿಬಿಟ್ಟು ಆಮೇಲೆ ಕಾಲನ್ನು ಯಾವ ರೀತಿಯಾಗಿ ಮಸಾಜ್ ಮಾಡೋದು ಅಂತ ಆ ವಿಡಿಯೋನೂ ಮಾಡಿದ್ದೀನಿ. ಇಂಟ್ರೆಸ್ಟ್ ಯಾರು ಇದ್ದರೆ ಆ ವಿಡಿಯೋನು ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಇದನ್ನು ನಾನು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಸರಳವಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದೆ ನಿಂಬೆ ಹೋಳಿಂದ ನಾನು ಇಲ್ಲಿ ಕಾಲನ್ನು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಗೃಹಿಣಿಯರಿಗೀಗ ಪಾರ್ಲರಿಗೆ ಹೋಗೋಕ್ಕೆ ಕೆಲವರಿಗೆಲ್ಲ ಪುರ್ಸೊತ್ತಿರೋದಿಲ್ಲ, ಅಥವಾ ಕೆಲವರಿಗೆಲ್ಲ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಆ ಥರ ಫೀಲಿಂಗ್ ಇರುತ್ತೆ. ಅಂಥ ಒಂದು ಸಂದರ್ಭ ಬಂದರೆ ಮನೆಯಲ್ಲಿ ಕೂಡ ನೀವು ಸರಳವಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದರ ನೋಡಿ, ಯಾವುದೇ ಒಂದು ರೀತಿಯ ಖರ್ಚು ಇರೋದಿಲ್ಲ. ಇದೆಲ್ಲ ಶಾಂಪು ಹೇಗೋ ಮನೆಯಲ್ಲಿ ಸಿಗತ್ತೆ, ಅರಿಶಿನವು ಕೂಡ ಮನೆಯಲ್ಲೇ ಇರುವಂಥದ್ದು, ಎಣ್ಣೆ ಸಹ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲಿ ಇರುತ್ತೆ. ಹಾಗೆ ನಿಂಬೆಹಣ್ಣು, ಇದಕ್ಕೆ ಏನು ಹೆಚ್ಚು ರೂಪಾಯಿ ಜಾಸ್ತಿ ಏನು ದುಡ್ಡಿರಲ್ಲ. ಇದಿಷ್ಟಲ್ಲಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಯ್ಶ್ಚರೈಸೇಷನ್ ಕೊಡುವಂತಹದ್ದು ನಿಂಬೆಹಣ್ಣು ಅಂತಲೇ ಹೇಳ್ಬೋದು. ಈ ನಿಂಬೆ ರಸ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಲಿಗೆ ಒಂದು ಒಳ್ಳೆ ಮಸಾಜ್ ಕೊಡುತ್ತೆ. ನೋಡಿ, ಈ ರೀತಿಯಾಗಿ ಕಾಲನ್ನು ಚೆನ್ನಾಗಿ ಇದನ್ನು ತಿಕ್ಕೋಬೇಕಾಗತ್ತೆ. ಕಾಲಿನ ಸಂದಿಯಲ್ಲೆಲ್ಲ ಕೂಡ ಕೊಳೆ ಎಲ್ಲ ಜಾಸ್ತಿ ಇರುತ್ತೆ. ಇಡೀ ಕಾಲನ್ನು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಸೈಡೆಲ್ಲ ಕೊಳೆ ಎಲ್ಲ ಕೂತ್ಕೊಂಡು ಕೆಲವೊಂದು ಕಜ್ಜಿ ಎಲ್ಲ ಆಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ವಾರಕ್ಕೊಂದ್ಸಲ ಈ ರೀತಿಯಾಗಿ ಮಾಡ್ಕೋಬೋದು. ತುಂಬಾ ಸುಲಭ ಆಗಿರುತ್ತೆ. ಇದು ಏನು ಹೆಚ್ಚೇನು ಖರ್ಚೇನು ಬರೋದಿಲ್ಲ. ನೀವು ಈಗ ಪಾರ್ಲರಿಗೆಲ್ಲನೂ ಹೋಗ್ತೀರ ಅಂತ ಹೇಳಿದರೆ ಅದಕ್ಕೆ ತುಂಬ ದುಡ್ಡು ಸುರಿಬೇಕಾಗುತ್ತೆ. ಆ ರೀತಿಯಾಗಿ ಮಾಡೋದಕ್ಕಿಂತನೂ ಮನೇಲಿ ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಸಹ ಇರಲಿಲ್ಲ ಈ ಮೆಥಡಲ್ಲಿ. ಇದನ್ನು ನೋಡಿ, ಕಾಲಿನ ಎಷ್ಟು ಚೆನ್ನಾಗಿ ಹೊಳಪಾಗುತ್ತೆ ಅಂತ ಆಮೇಲೆ ನೀವೇ ರಿಸಲ್ಟ್ ನೋಡ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಮಧ್ಯಾಹ್ನ ಗೃಹಿಣಿಯರಿಗಂದರೆ ಬೆಳಗ್ಗೆ ಕೆಲಸ ಇರುತ್ತೆ, ಹಾಗಾಗಿ ಮಧ್ಯಾಹ್ನದ ಹೊತ್ತಿಗೆ ಅಥವಾ ಸಂಜೆ ಹೊತ್ತಿಗೆ ಯಾವ ಥರ ನಿಮ್ಗೆ ಅನುಕೂಲ ಆದ ಟೈಮಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಕಾಲನ್ನು ಎಲ್ಲ ಕಡೆಯೂ ಇದನ್ನು ನೀಟಾಗಿ ಇದನ್ನು ಇಲ್ಲಿ ಉಜ್ಕೋತಾ ಇದ್ದೀನಿ. ಎಲ್ಲ ಕಡೆಯೂ ಚೆನ್ನಾಗಿ ಉಜ್ಕೋಬೇಕಾಗುತ್ತೆ. ಸೈಡೆಲ್ಲ ಮತ್ತು ಕೊಳೆ ಎಲ್ಲ ಜಾಸ್ತಿ ಇರುತ್ತೆ. ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಪುರ್ಸೊತ್ತಾಗಿಲ್ಲ ಅಂತ ಹೇಳಿದರೆ ಒಂದು ಸಲ ಹತ್ರ ಈ ರೀತಿಯಾಗಿ ಮಾಡ್ಕೋಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಇದನ್ನು ಗೃಹಿಣಿಯರು ಕಾಲಿನ ಕಡೆಯೂ ಕೂಡ ಸ್ವಲ್ಪ ಗಮನ ಕೊಡಬೇಕು. ಕೆಲವರೆಲ್ಲ ಮದುವೆ ಆಯಿತು ಅಂತ ಹೇಳಿದರೆ ಕೈ ಕಾಲಿನ ಕಡೆ ಗಮನ ಎಲ್ಲ ಕೊಡೋದಿಲ್ಲ. ಆ ರೀತಿ ಮಾಡೋದು ತಪ್ಪು. ಈ ರೀತಿಯಾಗಿ ವಾರಕ್ಕೆ ಒಂದು ಸಲ ಆದರೂ ಮಾಡ್ಕೋಬೇಕಾಗತ್ತೆ. ಬರೀ ಮುಖದ ಕಡೆ ಮಾತ್ರ ಗಮನ ಕೊಟ್ಟರೆ ಸಾಕಾಗಲ್ಲ, ನಮ್ಮ ಕೈ ಕಡೆ ಹಾಗೆ ಕಾಲಿನ ಕಡೆ ಕೂಡ ಒಂದು ಸಲ ಗಮನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೋದು.
ಜಾಸ್ತಿ ಏನು ಖರ್ಚಿರಲ್ಲ. ವಾರಕ್ಕೆ ಒಂದು ಸಲ 2 ಸಲ ಆಗಲ್ಲ ಅಂತ ಹೇಳಿದರೆ ವಾರಕ್ಕೆ ಒಂದು ಸಲ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ಕೈಗೂ ಸಹ ಇದೇ ರೀತಿಯಾಗಿ ಮಾಡ್ಕೋಬಹುದು. ಆ ವಿಡಿಯೋನು ನಾನು ಕೈನೂ ಯಾವ ರೀತಿಯಾಗಿ ಸುಲಭವಾಗಿ ಸರಳವಾಗಿ ಮಾಡ್ಕೋಬೋದು, ಈ ರೀತಿಯಾಗಿ ಮನೆಯಲ್ಲಿ ಅಂದ ಹೆಚ್ಚಿಸ್ಕೋಬೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ನೋಡ್ತಾ ಇರಿ, ನಮ್ಮ ಎಲ್ಲ ವಿಡಿಯೋಸ್ ಸಹ ನೋಡ್ತಾ ಇರಿ. ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸನ್ನೆಲ್ಲ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಸಹ ಲೈಕ್ ಮಾಡಿ. ಇಲ್ಲಿ ನೋಡಿ, ನಾನಿಲ್ಲಿ ಕಾಲನ್ನು ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ನೀವು ಒಂದ್ಸಲ ಇದೇ ರೀತಿಯಾಗಿ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಂತ. ಈ ರೀತಿಯಾಗಿ ನೋಡಿ, ಇದನ್ನು ಈ ಥರ ಚೆನ್ನಾಗಿ ನೀಟಾಗಿ ಉಜ್ಕೊಂಡ ಮೇಲೆ ಒಂದು 10 ನಿಮಿಷ 15 ನಿಮಿಷ ಹಾಗೆ ಬಿಡಬೇಕು. ನೋಡಿ, ನಾನಿಲ್ಲಿ 15 ನಿಮಿಷ ಆದಮೇಲೆ ಇದನ್ನು ಕಾಲನ್ನು ತೊಳೆದಿದ್ದೀನಿ. ಆಮೇಲೆ ಇದಕ್ಕೆ ನೇಲ್ ಪಾಲಿಶ್ ಹಚ್ಕೋಬೇಕಾಗತ್ತೆ. ನೀಟಾಗಿ ಬಂದಿದೆ, ಕೊಳೆ ಎಲ್ಲ ಹೋಗಿ ನೀಟಾಗಿ ಬಂದಿದೆ. ಆಮೇಲೆ ಇಲ್ಲಿ ಇದಕ್ಕೆ ನೇಲ್ ಪಾಲಿಶ್ ಎಲ್ಲ ಕಾಲುಗ್ರಿಗೆ ನೇಲ್ ಪಾಲಿಶ್ ಹಚ್ಕೊಂಡ್ರೆ ಕಾಲಿನೂ ಚಂದವಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.